ಇವತ್ತೇನು ವಿಶೇಷ ಅಂದರೆ ನಮ್ಮ ರಾಯರ ಆರಾಧನೆ ನಡೀತಿದೆ ಇವತ್ತು. ಅದಕ್ಕೋಸ್ಕರ ನಾವು ಮಂತ್ರಾಲಯ ಹೋಗ್ತಿದ್ವಿ. ಮಂತ್ರಾಲಯ ಹೋಗೋಕ್ಕೆ ಮುಂಚೆ ನಾವು ರಾಯರಿಗೆ ಪ್ರಾರ್ಥನೆ ಮಾಡಿ ನಾವು ಯಾವಾಗಲೂ ಬಿಡೋದು ಗೊತ್ತು. ಇವತ್ತು ಆರಾಧನೆ ಇರೋದ್ರಿಂದ ರಾಯರ ಆರಾಧನೆ ನಮ್ಮ ಆಫೀಸಲ್ಲೂ ಮಾಡಿ ನೆಕ್ಸ್ಟ್ ಮಂತ್ರಾಲಯ ಹೋಗೋಣ. ಇವತ್ತಿನ ಲಾಗು ಆರಾಧನೆ, ರಾಯರ ಆರಾಧನೆ ಅಂದರೆ 354ನೇ ಆರಾಧನೆ. ನೋಡಿದ್ದೀರಾ ಲಾಸ್ಟ್ ಇಯರ್ ಆರಾಧನೆ ಹೆಂಗೆಲ್ಲ ನಡೀತಾ ಅಂದರೆ ಇವತ್ತು ಏನಂದರೆ ತುಂಬ ಚೆನ್ನಾಗಿದ್ದಾರೆ. ಇವಾಗ ರಾಯರಿಗೆ ತುಂಬ ಭಕ್ತರ ಸಂಖ್ಯೆ ತುಂಬ 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 ಜಾಸ್ತಿ ಆಗಿದೆ. ಯಾಕಂದರೆ ಅವರು ಕಲಿಯುಗದ ಕಾಮಧೇನು ಅಂತಾನೆ ಪ್ರಸಿದ್ಧರಾಗಿದ್ದಾರೆ. ಎಲ್ಲರೂ ಕೇಳಿ ವರಗಳನ್ನ ಕೊಡ್ತಾರೆ. ಅಂದ್ಕೊಂಡಿದ್ದೆಲ್ಲ ಕೆಲಸ ಅವ್ರು ರಾಯರು ಅಂದ್ರೆ ಒಂದು ಮನಸ್ಸಿಗೆ ಉಲ್ಲಾಸ, ಎಲ್ಲ ಹಬ್ಬ ಅಂಥದ್ದು ಅವರ ಆರಾಧನೆ ನಡೀತಿದೆ ಅಂದರೆ ಹೇಳೋದಕ್ಕೆ ಒಳ್ಳೆಯಿಲ್ಲ. ಬನ್ನಿ ಯಾವ್ಯಾವ ಥರ ನಡೀತಿದೆ ನಮ್ಮ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡ್ತೀವಿ. ಈ ಸಲ ಏನೇನು ತರಲೆ ಮಾಡ್ತೀವಿ ಮತ್ತು ರಾಯರಿಗೆ ಯಾವ್ಯಾವ ಥರ ಸೇವೆ ಮಾಡ್ತೀವಿ ಎಲ್ಲ ತೋರಿಸ್ತಾ ಹೋಗ್ತೀವಿ. ಬನ್ನಿ ನೋಡ್ತಾ ಇರಿ RM ಎಂಟರ್ಟೈನರ್ಸ್ 55. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಿದೆ ಬಂದೆಯ ಗುರುರಾಯ, ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ. ಮಣೆಯ ಹಾಕಲೆ ಚಾಪೆ ಹಾಸಲೆ, ಪಾದ ತೊಳೆಯಲೆ ಪೂಜೆ ಮಾಡಲೆ. ಮಣೆಯ ಹಾಕಲೆ ಚಾಪೆ ಹಾಸಲೆ, ಪಾದ ತೊಳೆಯಲೆ ಪೂಜೆ ಮಾಡಲೆ. ತುಂಬಿ ಬಂದ ಆವೇಶದಿಂದ ಈ ಪಾದ ಕಮಲದಲ್ಲಿ ಭೃಂಗವಾಗಲೆ ಬಂದೆಯ ಗುರುರಾಯ, ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ. ವೇದಶಾಸ್ತ್ರವ ಓದಿ ತಿಳಿಯನು, ದೇವ ಭಾಷೆಯ ಗಂಧವರಿಯನು. ವೇದಶಾಸ್ತ್ರವ ಓದಿ ತಿಳಿಯನು, ದೇವ ಭಾಷೆಯ ಗಂಧವರಿಯನು. ಏನು ಕಂಡ್ಯೆಯೋ ಮೂಢನಲ್ಲಿ ಈ ಕರುಣೆಯೇತಕೋ ಸ್ವಾಮಿ ಕಾಣೆನು ಬಂದೆಯ ಗುರುರಾಯ, ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ. ಸಿರಿಯ ಕೈ ಬಿಟ್ಬಿಟ್ಲಂತೆ. ಯಾರು ಇವ್ರಲ್ಲ ಅಣ್ಣ? AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು. ಚರಿನೇ ಸಾಕು. ನನ್ನ ಮಗಳಾಗ ಬಂದ ಕುಂತೈಕೋ ಬಂಗಾರ. ಸ್ಯಾರಿ ಕಾವ್ಯನ್ ಸೀರೆ ಮೇಲೆ ಕಾಣಮ್ಮ, ಕಾವ್ಯನ್ ಸೀರೆ ಮೇಲೆ ಯಾಕೆ ಕಣ್ಣಮ್ಮ, ನಾನಿದ್ದೀನಿ ಇನ್ನೇ ಭಾನುವಾರ ಬಂದ್ರೆ ಮಳೆ ಬಂತು ಹಿಂಗೆ. ಸರಿ ನೋಡಿ ಸ್ಕ್ರಾಚ್ ಆಯ್ತು. ಅಣ್ಣ ನಿಜ ಇಲ್ಲಿ ಹೋಯ್ತು. ಏನಾಗ್ತದೆ ಏನ್ ಕೊಡ್ಬೇಕು? ಕೊಡು ಬ್ರೋ, ನಿನ್ ಫೋನ್ ಕೊಡು. ಮುಚ್ಚಿಕೊಂಡಿಲ್ಲ ಮತ್ತೆ ಆಗ್ಬಿಡು. ಹಂಗ ಆಡ್ಬೇಡ ಸಾಗರ್.
ಹೋಗಿ ಸಮಾಧಾನ ಮಾಡಲಿ. ಕರ್ಕೊಂಡು ಬಂದಿದ್ದು ಯಾರು? ನಾನೇ. ಸನ್ಮಾನ ಮಾಡಬೇಕು. ನನಗೆ ಯೂಜ್ ರೆಸ್ಪೆಕ್ಟ್. ಹಾಕು ತಗ್ ಲೈಫ್. ನಮ್ಮ ಅಕ್ಕನ್ನು ನಾಚಿಕು. ಹಲೋ ಗಾಯ್ಸ್, ಇವಾಗ ಊಟ ಫುಲ್ ಹೊಟ್ಟೆಸಿ ಗಾಯ್ಸ್, ನಂಗಂತೂ ಆಗ್ತಾನೆ ಇಲ್ಲ. ಅದಕ್ಕೆ ಇವಾಗ ಹೋಟ್ಲಿಗೆ ಬಂದಿದ್ದೀರಿ. ಹೋಟ್ಲಿಗೆ ಊಟ ತಿನ್ಬಿಟ್ಟು ಮೂವ್ ಆಗೋಣ. ಮತ್ತೆ ಸ್ಟಾಪ್ ಇಲ್ಲ ಅಲ್ಲಿ, ಹೋಟ್ಲೂ ಇಲ್ಲ, ಏನೂ ಇಲ್ಲ, ಏನೂ ಸಿಗಲ್ಲ. ಅದಕ್ಕೋಸ್ಕರ ಇಲ್ಲೇ ಸ್ಟಾಪ್ ಹಾಕ್ಬಿಟ್ಟು ಹೋಗೋಣ. ಮಮ್ಮಿ ಮಣಿನ ಸಾಗರನ ಫುಲ್ ಜಗಳ, ಮಣಿನ ಕಾಂಪ್ರಮ್ ಮಾಡ್ದ. ಅದಾದಮೇಲೆ ಸಮಾಧಾನ ಆಯಿತು. ಫುಲ್ ಸ್ಮೈಲ್ ಕೊಡ್ತೈತಿ ಸಾಗರನ. ಬನ್ನಿ ಗೈಸ್ ನೋಡೋಣ ಏನು ಮಾಡ್ತಾರೆ ಅಂತ. ನೋಡಿ ಗೈಸ್, ಟೆಡ್ಡಿ ಬೇರೆ ಎಲ್ಲ ಕ್ಯೂಟ್ ಆಗಿದೆ. ನಂಗೆ ಹುಡುಗಿ ಇದ್ದಿದ್ರೆ ನಾನು ಕೊಡಿಸ್ಬೋದಿತ್ತು. ನಂಗೆ ಹುಡುಗಿನೇ ಇಲ್ಲ ಗೈಸ್, ಅದಕ್ಕೆ. ಊಟಕ್ಕೆ ಸ್ಟಾಪ್ ಕೊಟ್ಟಿದ್ದೀವಿ. ಬೆಳಗ್ಗೆನೂ ಹೋಟ್ಲಲ್ಲಿ ಆ ರತ್ನ ಅವ್ರು ಏನೂ ಮಾಡಲಿಲ್ಲ. ಅವರು 8 ಗಂಟೆಗೆ ಬಂದವ್ರೆ ಬೆಳಗ್ಗೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ನಾವು ನೀರು ಕೊಡಲ್ಲ. ನೀನೇನು ನೀನ್ ಕರೆಕ್ಟ್ ಆಗಿರೋ. ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೆ ಲೋಪಾರ್ ನನ್ ಮಗನೇ. ಏನ್ ಬೇಕು ಆರ್ಡ್ರ್ ಮಾಡ್ರಿ. ಇವಾಗ ರೋಹಿತ ಕಾವ್ಯ ಆರ್ಡ್ರ್ ಮಾಡ್ತಾರೆ, ನೋಡ್ತಾ ಇರಿ ಗೈಸ್. ಇವಳು ಆರ್ಡ್ರ್ ಮಾಡೋದೇ ಫ್ರೈಡ್ ರೈಸ್ ಕೊನೆಗೆ, ಅದು ಪನ್ನೀರ್ ಫ್ರೈಡ್ ರೈಸ್. ಅವರ ತಮ್ಮ ಆರ್ಡ್ರ್ ಮಾಡೋದು ನಾನು ಹೇಳ್ತೀನಿ ನೋಡು ಶಶಾಂಕ್, ಮಸಾಲೆ ದೋಸೆ, ಮಸಾಲೆ ಪುರಿ, ಪಾನಿಪುರಿ, ಕಚೋರಿ ಮತ್ತು ಅದ್ಯಾವುದು ಸಮೋಸ. ಇಷ್ಟರಲ್ಲಿ ಒಂದು ಆರ್ಡ್ರ್ ಮಾಡ್ತಾನೆ. ನಾನು ಹೇಳಿಲ್ವಾ ಗೈಸ್, ಕಚೋರಿ ಆರ್ಡ್ರ್ ಮಾಡೇ ಮಾಡ್ತಾನೆ ನಮ್ಮ ರೋಹಿತ. ಮೀಣ ಅಂತ ಮಾಡ್ದ. ಹಲೋ ಹಲೋ ಹಲೋ, ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಚಮ್ಮಕ್ ಚಲ್ಲೋ. A few minutes later. ಫುಲ್ಲು ಟ್ರಾಫಿಕ್ಕು. ಗಾಡಿ ಓಡಿಸಿ ಸುಸ್ತಾಗಿ ನೀರು ಕುಡಿತಾ ಇರೋದು ಅಂದ್ಕೊಂಡ್ರ? ಇಲ್ಲ ಗೈಸ್, ನಮ್ಮ ಹತ್ರ ಜಗಳ ಮಾಡಿ ನೀರು ಕುಡಿತಾ ಇರೋದು. ಹೋಗ್ತಾ ಇದ್ದೀವಿ ರಾಯರ ದರ್ಶನ ಮಾಡೋಕ್ಕೆ. ಸೊ ನಮ್ಮಮ್ಮ ಎಲ್ಲ ರೆಡಿಯಾಗಿದೆ. ಹೋಗಿ ದರ್ಶನ ಮಾಡೋಣ. ಏನೇನು ಮಾಡ್ತೀವಿ ನೋಡೋಣ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ.
ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರೂ ನೋಕು ಕಲ್ಲಲ್ಲಾದರೂ ನೋಕು ರಾಘವೇಂದ್ರ. ಆ ಮುಳ್ಳಲ್ಲಾದರೂ ನೋಕು ಕಲ್ಲಲ್ಲಾದರೂ ನೋಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಪ್ರಸಾದ ನೋಡಿ, ಮೈಸೂರು ಪಾಕ್, ಜಿಲೇಬಿ, ಬಜ್ಜಿ. ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ. ಗೈಸ್ ಇವತ್ತೀಗ ರಥ ಸೇವೆ ಇತ್ತು. ಸೊ ಏನು ಗಜವಾಹನ ರಥ ಸೇವೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೆಂಗೆ ರಥ ಸೇವೆ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಗೈಸ್ ಇಲ್ಲಿ ನೋಡ್ರಿ ನಮ್ಮಮ್ಮ ಏನು ತಿಂತಾ ಇದೆ, ಚಿಕ್ಕ ಮಗು ಥರ ಬುಗ್ಗಿ ನಮ್ಮಮ್ಮ. ಸೊ ನಾವೆಲ್ಲ ಇದು ತಿಂತಾ ಇದ್ದೆ, ಇವ್ರು ನೋಡಿ ಕಚ್ಕೊಂಡ್ಬಿಡ್ತಂತೆ ಗೈಸ್ ನಮ್ಮ ಮುಂದೆ ಬುಜ್ಜಿದು ನೋಡ್ರಿ. ಹೊಟ್ಟೆಯಲ್ಲಿ ಒಂದು ಕಾಟನ್ ಕ್ಯಾಂಡಿ, ಕೈಯಲ್ಲಿ ಒಂದು ಕಾಟನ್ ಕ್ಯಾಂಡಿ. ಕೃಪನಿಧಿ ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ ಮಧ್ವಮತ ಸಿದ್ಧಾಂತ ಪ್ರವರ್ಧನಾಯ ಪರಮ ಗುರು ಶ್ರೀ ಗುರು ರಾಘವೇಂದ್ರಾಯ ನಮಃ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ. ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು. ಶರಣು 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 ಗುರು ಸಾರ್ವಭೌಮ ಶರಣು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. तानन्दं निरननतानन्दं 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 ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಜಾಲಯ ಮಣ್ಣ ಕಣಗಳಲ್ಲಿ.
ನೋಡಿ ಗಾಯ್ಸ್, ಕಲ್ಯಾಣಿ ಸ್ಟಾರ್ಟ್ ಆಗಿ ಯಾವುದೋ ಹೊಸದಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ತೆಪ್ಪೋತ್ಸವ ಮಾಡಕ್ಕೆ ಪುಷ್ಕರಣಿ ರಾಯರಿಗೆ ಇದೇ ಹೊಸದಾಗಿರೋದು, ತುಂಬಾ ಚೆನ್ನಾಗಿದೆ. ಅವಾಗಲೇ ತೆಪ್ಪೋತ್ಸವ ಆಯಿತು, ಅದೇ ನಾವು ಬರೋದು ಸ್ವಲ್ಪ ಲೇಟ್ ಆಗಿದೆ. ಆದರೆ ಅದನ್ನ ನಾವು ತೋರ್ಸೋಕ್ಕಾಗಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ರೌಡ್ ನೀಟಾಗಿ ಕಂಟ್ರೋಲ್ ಮಾಡ್ತಾವ್ರೆ. ಹೌದು, ತುಂಬಾನೇ ಗುರುವಾರದೊತ್ತು ಬಂದರೆ ದರ್ಶನ ಮಾಡೋದು ಕಷ್ಟ ಆಗ್ತಾ ಇತ್ತು. ಉಸಿರು ಕಟ್ಬಿಡೋದು, ತಳ್ಳಾಕ್ಬಿಡೋರು. ಆದರೆ ನಿಜ ಹೇಳ್ತಾ ಇದ್ದೀನಿ ಗೈಸ್, ಕ್ರೌಡ್ ನೀಟಾಗಿ ಮಾಡಿದ್ದಾರೆ. ಯಾರ ಜನಕ್ಕೂ ಏನೂ ಹಿಂಸೆ ಆಗ್ದಿರೋ ಥರ ಎಲ್ಲರಿಗೂ ನೀಟಾಗಿ ದರ್ಶನವಾಗೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅನ್ಸುತ್ತಲ್ವ ದೀಪ ಎಲ್ಲ